Okay, my dear students, the fourth one is cost concept. ಆ ವಿಡಿಯೋ ಕಟ್ ಆಗಿದೆ, ಎರಡು ವಿಡಿಯೋ ಬರುತ್ತೆ ನಿಮಗೆ, ಒಂದೇ ಕ್ಲಾಸ್ ಎರಡು ವಿಡಿಯೋ ಬರುತ್ತೆ. ಡೋಂಟ್ ವರಿ, ಅರ್ಥ ಆಗ್ತಿದ್ಯಾ? ಕಾಸ್ಟ್ ಕಾನ್ಸೆಪ್ಟ್ ಮೈ ಡಿಯರ್, ಇಲ್ಲಿ ಆಸ್ ಪರ್ ದ ಸ್ಟೇಟ್ಮೆಂಟ್ ನೋಡಿ, ಕಾಸ್ಟ್ ಕಾನ್ಸೆಪ್ಟ್ ಮೀನ್ಸ್ ಇದು ಕಾಸ್ಟ್ ನ ಫೋಕಸ್ ಮಾಡುತ್ತೆ ಅಂತ. ಏನ್ ಹೇಳುತ್ತೆ? ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, the value of assets and properties which are owned and managed by the business recorded in the books of accounts at cost or original value according to cost concept. Cost concept ಏನ್ ಹೇಳುತ್ತೆ ಅಂದ್ರೆ, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತ ಅಸೆಟ್ಸ್ ಅಂಡ್ ಪ್ರಾಪರ್ಟೀಸ್ ವಿಚ್ ಆರ್ ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ದ ಬಿಸ್ನೆಸ್, ನಮ್ಮ ಬಿಸ್ನೆಸ್ ನ ಅಸೆಟ್ಸ್ ಪ್ರಾಪರ್ಟೀಸ್ ಏನಿದೆ ಅವುಗಳ ಒರಿಜಿನಲ್ ವ್ಯಾಲ್ಯೂನ ಅಕೌಂಟ್ಸ್ ಅಲ್ಲಿ ಬರೀಬೇಕು. ಮೀನ್ಸ್ ಯಾವುದೇ ಮಾರ್ಕೆಟ್ ವ್ಯಾಲ್ಯೂನ ಬರಿಬಾರ್ದು ಅಂತ ಅದರ ಅರ್ಥ. ಸೊ ಅವುಗಳ ಒರಿಜಿನಲ್ ವ್ಯಾಲ್ಯೂನ ನೀವು ಬರಿಬೇಕಾಗುತ್ತೆ. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಪ್ರಾಪರ್ಟೀಸ್ ವಿಚ್ ಆರ್ ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ದ ಬಿಸ್ನೆಸ್ recorded in the books of accounts at cost or original value only. Means the market value of assets and property should be ignored. The market value of assets and property should be ignored. Market value ತಗೋಬಾರ್ದು, ಒರಿಜಿನಲ್ ವ್ಯಾಲ್ಯೂ ಏನಿದ್ರೆ ಅದು ಬರಿಬೇಕಪ್ಪ ಅಕೌಂಟ್ಸ್ ಅಲ್ಲಿ. ದಟ್ ಈಸ್ ಕಾಲ್ಡ್ ಕಾಸ್ಟ್ ಕಾನ್ಸೆಪ್ಟ್. ದೆನ್ ಫಿಫ್ತ್ ಒನ್ ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಮೈ ಡಿಯರ್ಸ್. ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ my dears, very important, very important, and the practical also arises from this concept. Dual means double my dears. Dual means double aspect concept anta karitivi. idanna two aspect concept antanu karitivi. ಏನು ಡ್ಯೂಯಲ್ ಅಂದ್ರೆ ಡಬಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂದ್ರೆ, ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಆಲ್ ದ ಬಿಸ್ನೆಸ್ transactions involves dual aspect for equal value. Dual aspects for equal value. Each and every business transaction result in two ways, that is receiving someone and giving someone. Receiving someone and giving someone, my dears. According to this concept, each and every business transaction involves dual aspect for equal value. ಎರಡು ಆಸ್ಪೆಕ್ಟ್ ಇರುತ್ತೆ. ಯಾವ್ಯಾವುದು ಅಂದ್ರೆ, ಅದು ರಿಸೀವಿಂಗ್ ಸಮ್ ಒನ್ ಅಂಡ್ ಗಿವಿಂಗ್ ಸಮ್ ಒನ್ ಫಾರ್ ಈಕ್ವಲೆಂಟ್ ವ್ಯಾಲ್ಯೂ. ಅದು ಇಂಪಾರ್ಟೆಂಟ್. ಫಾರ್ ಈಕ್ವಲೆಂಟ್ ವ್ಯಾಲ್ಯೂ, ರಿಸೀವಿಂಗ್ ಸಮ್ ಒನ್ ಅಂಡ್ ಗಿವಿಂಗ್ ಸಮ್ ಒನ್. ರಿಸೀವಿಂಗ್ ಸಮ್ ಒನ್ ಅಂಡ್ ಗಿವಿಂಗ್ ಸಮ್ ಒನ್ ಫಾರ್ ಈಕ್ವಲೆಂಟ್ ವ್ಯಾಲ್ಯೂ. ಅಂದ್ರೆ ಈಚ್ ಅಂಡ್ ಎವರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲಿ ಎರಡು ಆಸ್ಪೆಕ್ಟ್ಸ್ ಇರುತ್ತೆ. ಒಂದು ತಗೊಳ್ತಕ್ಕಂಥದ್ದು, ಒಂದು ಕೊಡ್ತಕ್ಕಂಥದ್ದು. ಅದು ಯಾವ ತರದ್ದಾಗಿರುತ್ತೆ? ಫಾರ್ ಈಕ್ವಲೆಂಟ್ ವ್ಯಾಲ್ಯೂ ಆಗಿರುತ್ತೆ ಮೈ ಡಿಯರ್ಸ್. ಫಾರ್ ಈಕ್ವಲೆಂಟ್ ವ್ಯಾಲ್ಯೂ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಅಂಗಡಿಗೆ ಹೋಗ್ತೀರಾ ಮೈ ಡಿಯರ್ ಸ್ಟೂಡೆಂಟ್. ಫಾರ್ ಎಕ್ಸಾಂಪಲ್, ನೀವು ಅಂಗಡಿಗೆ ಹೋಗ್ಬಿಟ್ಟು ಏನ್ ಮಾಡ್ತೀರಾ? ಒಂದು ನೋಟ್ಬುಕ್ ಕೇಳ್ತೀರಾ. ನೋಟ್ಬುಕ್ ಕೇಳಿದಾಗ ಏನ್ ಮಾಡ್ತಾರೆ? ಅವ್ರು ನೋಟ್ಬುಕ್ ಕೊಟ್ಟಾಗ ಆ ನೋಟ್ಬುಕ್ ವ್ಯಾಲ್ಯೂ ಎಷ್ಟಿದೆಯೋ ಅದನ್ನ ನೀವು ಅಮೌಂಟ್ ರೂಪದಲ್ಲಿ ಕೊಡ್ಬೇಕಾಗುತ್ತೆ. ರಿಸೀವಿಂಗ್ ಸಮ್ ಒನ್, ನೋಟ್ಬುಕ್ ರಿಸೀವ್ ಮಾಡ್ಕೋತೀರಾ. ಗಿವಿಂಗ್ ಸಮ್ ಒನ್, ಮನಿ ಕೊಡ್ತೀರಾ. That is called dual aspect concept. According to this concept, all the business transactions involves dual aspects for equal value. That's an important equal value. Each and every business transaction result in two ways, that is receiving someone and giving someone. ನಾವೇನ್ ರಿಸೀವ್ ಮಾಡ್ಕೋತೀವೋ ಇಲ್ಲ ನಾವೇನ್ ಕೊಡ್ತೀವೋ ಅದಕ್ಕೆ ರಿಸೀವ್ ಸೇಮ್ ವ್ಯಾಲ್ಯೂ ಮಾಡ್ಕೋತೀವಿ. ಇಲ್ಲ ನಾವೇನ್ ರಿಸೀವ್ ಮಾಡ್ಕೊಂಡಿರ್ತೀವೋ ಅದಕ್ಕೆ ನಾವು ಕೊಡ್ತಕ್ಕಂಥ ವ್ಯಾಲ್ಯೂ ಸೇಮ್ ಇರುತ್ತೆ. ಒಂದು ನೋಟ್ಬುಕ್ ತಗೊಳ್ಳಿ, ಅದ್ರ ವ್ಯಾಲ್ಯೂ ಎಷ್ಟು ಇರುತ್ತೋ ಅಷ್ಟು ಕೊಡ್ಬೇಕಾಗುತ್ತೆ. ಒಂದು ಪಾನಿಪುರಿ ಅಂಗಡಿಗೆ ಹೋಗಿ ಪಾನಿಪುರಿ ತಿನ್ರಿ, ಅದಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೋ ಅಷ್ಟು ಕೊಡ್ಬೇಕಾಗುತ್ತೆ. ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ತಗೊಳ್ಳಿ, ಆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿರುತ್ತೋ ನಾವು ರಿಸೀವ್ ಮಾಡ್ಕೊಳ್ಳೋದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗುತ್ತೆ. ಗಿವಿಂಗ್ ಅಂದಾಗ ಮನಿ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ದಿಸ್ ಕಾನ್ಸೆಪ್ಟ್ ಆಲ್ಸೋ ಕಾಲ್ಡ್ ಅಕೌಂಟಿಂಗ್ ಈಕ್ವೇಶನ್ ಕಾನ್ಸೆಪ್ಟ್ ಮೈ ಡಿಯರ್ಸ್. ಇದಕ್ಕೆ ಇನ್ನೂ ಒಂದು ಹೆಸರಿದೆ, ಅಕೌಂಟಿಂಗ್ ಈಕ್ವೇಶನ್ ಕಾನ್ಸೆಪ್ಟ್. ಏನ್ ಅಕೌಂಟಿಂಗ್ ಈಕ್ವೇಶನ್ಸ್ ಏನೇನಿದೆ ಮೈ ಡಿಯರ್ಸ್, ವೆರಿ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಒಂದೇ ಒಂದು ಪ್ರಾಬ್ಲಮ್ ಬರುತ್ತೆ ಈ ಚಾಪ್ಟರ್ ಅಲ್ಲಿ, ಆ ಒಂದು ಪ್ರಾಬ್ಲಮ್ ಇದ್ರ ಮೇಲೆ ಇರುತ್ತೆ. ದಟ್ ಈಸ್ ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಮೈ ಡಿಯರ್ಸ್. ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಅಸೆಟ್ಸ್ ಅಂದ್ರೆ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ನ ನೀವು ಆಡ್ ಮಾಡ್ಕೊಂಡ್ರೆ ಅಸೆಟ್ಸ್ ಬರುತ್ತೆ ನಿಮ್ಗೆ. ಅದೇ ಲಯಬಿಲಿಟೀಸ್ ಬೇಕು ಅಂದ್ರೆ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಬರುತ್ತೆ? ಲಯಬಿಲಿಟೀಸ್ ಬರುತ್ತೆ. ಕ್ಯಾಪಿಟಲ್ ಅಂದಾಗ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡ್ಕೊಂಡ್ರೆ ಕ್ಯಾಪಿಟಲ್ ಬರುತ್ತೆ. ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡ್ಕೊಂಡ್ರೆ
ಕ್ಯಾಪಿಟಲ್ ಬರುತ್ತೆ ಮೈ ಡಿಯರ್ಸ್. ದಿಸ್ ಈಸ್ ದ ಅಕೌಂಟಿಂಗ್ ಈಕ್ವೇಶನ್ ಅಂತ ಕರಿತೀವಿ. ಇದ್ರ ಮೇಲೆ ನಿಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬರುತ್ತೆ ಮೈ ಡಿಯರ್ಸ್. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರುತ್ತೆ. ಏನಿರುತ್ತೆ, ಅಸೆಟ್ಸ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಮಾಡ್ಕೋಬೇಕು. ಲಯಬಿಲಿಟೀಸ್ ಬೇಕು ಅಂದ್ರೆ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಮಾಡ್ಕೋಬೇಕು. ಕ್ಯಾಪಿಟಲ್ ಬೇಕು ಅಂದ್ರೆ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡ್ಕೊಂಡ್ರೆ ನಿಮ್ಗೆ ಸಿಗುತ್ತೆ. ಈ 3 ಅಕೌಂಟಿಂಗ್ ಈಕ್ವೇಶನ್ ಮೇಲೆ ನಿಮ್ಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರುತ್ತೆ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರುತ್ತೆ ಮೈ ಡಿಯರ್ಸ್. ವೆರಿ 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 ಇಂಪಾರ್ಟೆಂಟ್ ಫಾರ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್. ಅಸೆಟ್ಸ್ ಈಕ್ವಲ್ಸ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್, liabilities plus capital. So liabilities equals assets minus capital, then capital equals assets minus liabilities. This is also called accounting, this concept also called accounting equation concept. Accounting equation concept anta karitivi. The accounting equations are assets always equal to liabilities plus capital, liabilities always equal to assets minus capital, capital always equal to assets minus liabilities. That is called dual aspect concept. Dual means double. Dual means double. According to this concept, all the business transactions involves dual aspects for equal value. Each and every business transaction result in 2 ways, that is receiving someone, giving someone, my dears. So this is fifth one. First one is money measurement concept. Second one is separate entity concept. Third one is going concern concept. Fourth one is cost concept. Fifth one is dual aspect concept, my dears. Then sixth one, my dears, we are going to sixth concept, that is legal aspect concept, my dears. Legal aspect concept ಕಾಣಿಸ್ತಿದೆ ಅನ್ಕೊಂತೀನಿ. ಲೀಗಲ್ ಅಂದ್ರೆ ಗೊತ್ತಿರುತ್ತೆ, ಕಾನೂನುಬದ್ಧವಾದಂತ ಕಾನ್ಸೆಪ್ಟ್ ಇದೆ. ಆದ್ರೆ ಏನ್ ಹೇಳುತ್ತೆ ನೋಡೋಣ. According to this concept, each and every business transaction recorded in the books of accounts properly for legal requirements. Very 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 important, my dears. Each and every business transaction we should be recorded in the books of accounts properly in a systematic manner for the purpose of legal requirement. For the purpose of legal requirement. ಯಾಕೆಂದ್ರೆ ಯಾವಾಗ ಕಾನೂನುಬದ್ಧವಾಗಿ ಏನಿರುತ್ತೋ ಆತರ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ SSL ಸೆಕೆಂಡ್ PU ಪಾಸ್ ಆಗಿದ್ದೀರಾ ಅಂತ BCom ಗೆ ಅಡ್ಮಿಷನ್ ತಗೊಂಡಿದ್ದೀನಿ, ಅರ್ಥ ಆಗ್ತಿದ್ಯಾ? ಅದಕ್ಕೆ ಲೀಗಲ್ ಆಸ್ಪೆಕ್ಟ್ ಏನು ಅಂದ್ರೆ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್. ನೀವು ಎಷ್ಟೇ ಒಳ್ಳೆಯವರಾದ್ರೂ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬರದೇ ಇದ್ರೆ ನಾನು ಅಡ್ಮಿಷನ್ ಮಾಡ್ಕೊಳಕ್ ಆಗಲ್ಲ. ಬಿಕಾಸ್ ದಟ್ ಈಸ್ ಲೀಗಲ್ ಡಾಕ್ಯುಮೆಂಟ್. ನಿಮ್ಮ ಲೀಗಲ್ ಡಾಕ್ಯುಮೆಂಟ್ ಏನಪ್ಪಾ BCom ಗೆ ಅಂದ್ರೆ ಫಸ್ಟ್ ಒನ್ is ಸೆಕೆಂಡ್ PUC ಪಾಸಿಂಗ್ ಮಾರ್ಕ್ಸ್ ಕಾರ್ಡ್. Here also each and every accountant should be recording each and every business transaction in the books of accounts properly or systematic manner for the purpose of legal requirement, or it means to fulfill the legal requirement of the business na legal requirement na fulfill ಮಾಡೋದಕ್ಕಾಗಿ ನಾವೇನ್ ಮಾಡಬೇಕಾಗುತ್ತೆ, ಈ ಒಂದು ಅಕೌಂಟ್ಸ್ ನ ಪ್ರಾಪರ್ ಆಗಿ ಬರಿಬೇಕಾಗುತ್ತೆ. ಆ ಕಾನ್ಸೆಪ್ಟ್ ನ ಲೀಗಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಕರಿತೀವಿ, ಮೈ ಡಿಯರ್ಸ್. ಮೈ ಡಿಯರ್ಸ್, ಒನ್ಸ್ ಅಗೇನ್, ಫಸ್ಟ್ ಕಾನ್ಸೆಪ್ಟ್ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, ಸೆಕೆಂಡ್ ಕಾನ್ಸೆಪ್ಟ್ ಸಪರೇಟ್ ಎಂಟಿಟಿ ಕಾನ್ಸೆಪ್ಟ್, ಥರ್ಡ್ ಒನ್ is going concern concept, fourth one is cost concept, fifth one is dual aspect concept, sixth one is legal aspect concept. ಈಗ ನಾವು ಸೆವೆಂತ್ ಕಾನ್ಸೆಪ್ಟ್ ಗೆ ಹೋಗ್ತಿದೀವಿ, ಮೈ ಡಿಯರ್ಸ್. ಸೆವೆಂತ್ ನೋಡಿ, ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್, ಮೈ ಡಿಯರ್ಸ್. ಎರಡು ಒಂದೇ ಇರುತ್ತೆ, ಸೇಮ್ ಆಸ್ ಯೂಶುವಲ್ ಸೇಮ್ ಇರುತ್ತೆ ನೋಡಿ. ಆಬ್ಜೆಕ್ಟಿವ್ ಉದ್ದೇಶ, ಎವಿಡೆನ್ಸ್ ಕಾನ್ಸೆಪ್ಟ್ ಅಂದ್ರೆ ನಾವ್ ಈ ಕಾನ್ಸೆಪ್ಟ್ ಪ್ರಕಾರ ಏನು ಅಂದ್ರೆ ಇದನ್ನ ಎವಿಡೆನ್ಸ್ ತರ ಯೂಸ್ ಮಾಡ್ಕೋತೀವಿ ಅಂತ, ಎವಿಡೆನ್ಸ್ ತರ ಯೂಸ್ ಮಾಡ್ಕೊಳ್ಳೋದಕ್ಕಾಗಿ ಮಾಡ್ತೀವಿ ಅಂತ. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ನೋಡಿ, ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ಮೈ ಡಿಯರ್ ಸ್ಟೂಡೆಂಟ್, ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ವೇಟ್ ಎ ಮಿನಿಟ್. According to this concept, right, each and every business transaction of business must be recorded in the books of accounts as evidence or as proof for accounting practice and future references. My dears, according to this concept, each and every business transaction of the business must be recorded in the books of accounts as a evidence or as proof for accounting practices and future references. ಏನಾದ್ರೂ ನೀವು 10 ವರ್ಷ ಆದ್ಮೇಲೆ ನೀವೇನ್ ಓದಿದ್ದೀರಾ, ನಾನು ಡಿಗ್ರಿ ಓದಿದ್ದೀನಿ, ಡಿಗ್ರಿ ಓದಿದ್ದೀರಾ, ನೀವು ಡಿಗ್ರಿ ಓದ್ದಂಗೆ ಅಂದ್ರೆ ತಗೊಳ್ಳಿ ಮಾರ್ಕ್ಸ್ ಕಾರ್ಡ್ ನೋಡಿ ಅಂತೀರಾ. ಇಸ್ ಇಟ್ ರೈಟ್? ಯಾಕೆಂದ್ರೆ ಫ್ಯೂಚರ್ ರೆಫರೆನ್ಸ್ ಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಅಂತೀವಿ, ಯಾವ್ದೋ ಒಂದು ಡೇಟ್ ಆಫ್ ಬರ್ತ್ ಹೇಳಿದ್ರೆ ಕನ್ಸಿಡರ್ ಮಾಡಲ್ಲ. ಯಾವ್ದು ನೋಡ್ತೀವಿ? SSLC ಮಾರ್ಕ್ಸ್ ಕಾರ್ಡ್ ನೋಡ್ತೀವಿ. ಯಾಕೆ? ಫ್ಯೂಚರ್ ರೆಫರೆನ್ಸ್, ಎವಿಡೆನ್ಸ್ ಅದು.
ನಿಮ್ಮ ಬರ್ತ್ ಗೆ ಎವಿಡೆನ್ಸ್ ಯಾವುದು? SSLC ಮಾರ್ಕ್ಸ್ ಕಾರ್ಡ್ ಆಗ್ಬೋದು, ಇಲ್ಲ ಬರ್ತ್ ಸರ್ಟಿಫಿಕೇಟ್ ಆಗುತ್ತೆ. ನೀವು ಸೆಕೆಂಡ್ PUC ಪಾಸ್ ಆಗಿದ್ದೀರಾ ಅನ್ನೋದಕ್ಕೆ ಎವಿಡೆನ್ಸ್ ಯಾವುದು? ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ ಮೈ ಡಿಯರ್ಸ್. ಸೊ ಹಾಗಾಗಿ ವಾಟ್ ಈಸ್ ಮೆಂಟ್ ಬೈ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಅಂದಾಗ, according to this concept, each and every business transaction recorded in the books of accounts as a evidence or as a proof for accounting practices and future reference, my dears. Here there is a one more meaning. Each and every business must be solved and must be saved, my dears. Must be saved and protect the books of accounts for accounting documents for future references as a evidence, my dears. As a evidence, my dears. Means each and every business must be saved and protect the books of accounts for accounting documents ಮಾಡ್ಕೊಳ್ಳಿ my dears, and accounting documents for future reference as a evidence. ಫ್ಯೂಚರ್ ಅಲ್ಲಿ ನಾವು ಯಾವಾಗ್ಲಾದ್ರೂ ಎವಿಡೆನ್ಸ್ ತರ ಮೇಂಟೈನ್ ಮಾಡಬೇಕು ಅನ್ನೋದಕ್ಕಾಗಿ ನಾವೇನ್ ಮಾಡ್ತೀವಿ, ಈಚ್ ಅಂಡ್ ಎವರಿ ಬಿಸ್ನೆಸ್ ಏನ್ ಮಾಡುತ್ತೆ, ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಕ್ಕಂಥದ್ದಲ್ಲ ಇಂಪಾರ್ಟೆಂಟ್, ಆ ಅಕೌಂಟ್ಸ್ ನ ಸೇವ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಸೇವ್ ಮಾಡ್ಬೇಕು ಮತ್ತೆ ಪ್ರೊಟೆಕ್ಟ್ ಮಾಡ್ಬೇಕಾಗುತ್ತೆ. ನಾವು ಪ್ರೊಟೆಕ್ಟ್ ಮಾಡಿದ್ರೆ ಮಾತ್ರ ಅಕೌಂಟ್ಸ್ ಫ್ಯೂಚರ್ ರೆಫರೆನ್ಸ್ ಗೆ ನಮಗೆ ಸಿಗುತ್ತೆ. ಈಚ್ ಅಂಡ್ ಎವರಿ ಬಿಸ್ನೆಸ್ ಮಸ್ಟ್ ಬಿ ಸೇವ್ಡ್ ಅಂಡ್ ಪ್ರೊಟೆಕ್ಟ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡ್ ಅಕೌಂಟಿಂಗ್ ಡಾಕ್ಯುಮೆಂಟ್ಸ್ for future reference as a evidence. That is called objective evidence concept, my dears. First one is money measurement concept, second one is separate entity concept, third one is going concern concept, fourth one is fourth one is, my dears, fourth one is cost concept, fifth one is dual aspect concept, sixth one is legal concept, seventh one is objective evidence concept, my dears. Then eighth one, my dears, eighth one is realization concept, my dears. Eighth one is realization concept. ಏನ್ realization concept ಅಂದ್ರೆ my dears, ಫಸ್ಟ್ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು realization concept ಅಂದ್ರೆ ಏನು ಅಂತ. What is meant by realization concept? Realization ಅಂದ್ರೆ ಮತ್ತೆ ನೀವು realization ಅಕೌಂಟ್ ಹೋಗ್ಬೇಡಿ, ಅರ್ಥ ಆಯ್ತಾ? Realization concept ಅಂದ್ರೆ ಏನು? According to this concept, only income or revenue realized by the way of sale of goods and services or properties or properties recorded in the books of accounts to find out profit or loss of the business. According to this concept, only income or revenue realized ಅಂದ್ರೆ ಸೇಲ್ ಅಂತ ಬಂದಿರೋದು ಅಂತ, realized by the way of ಯಾವ ತರ ಬಂದಿರುತ್ತೆ, sale of goods and services or properties recorded in the books of accounts to find out the profit or loss of the business. That is called realization concept. ಅಂದ್ರೆ ಬಿಸ್ನೆಸ್ ಅಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ನಾಗ್ಲಿ ಪ್ರಾಪರ್ಟೀಸ್ ನಾಗ್ಲಿ ಸೇಲ್ ಮಾಡದಿರೋದ್ರಿಂದ ಬಂದಿರೋ ಇನ್ಕಮ್ ನ ಬರೆಯೋದ್ರ ಮೂಲಕ ನಾವೇನ್ ಮಾಡ್ಬೇಕು, ಪ್ರಾಫಿಟ್ ಆರ್ ಲಾಸ್ ನ ಫೈಂಡ್ ಔಟ್ ಮಾಡ್ಬೇಕು. Under this concept, only the revenue and other incomes considered which have been realized other in the cash or in the equivalent value, which are realized in cash or my dears, or in equivalent value, my dears, equivalent value. ಅರ್ಥ ಆಗ್ತಿದ್ಯಾ? ಸಾರಿ ಮೈ ಡಿಯರ್, ಸಾರಿ. Or equivalent value, my dears. Under this concept, only the revenue and other incomes considered which have been realized in cash or in equivalent value. ಕ್ಯಾಶ್ ಆಗಿರ್ಬೋದು ಇಲ್ಲ ಕ್ಯಾಶ್ ನ ಈಕ್ವಲೆಂಟ್ ಅದರ ಸಮೀಪದಲ್ಲಿ ಇರತಕ್ಕಂತ ವ್ಯಾಲ್ಯೂಸ್ ನ ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. Realization concept means, according to this concept, only income or revenue realized by the way of sale of goods and services or properties recorded in the books of accounts to find out the profit or loss of the business. Under this concept, only the revenue and other incomes considered which have been realized in cash or equivalent value. That is called realization concept. Next concept, my dears, accrual concept.
ಏನಂತ ಕರಿತೀವಿ ಅಕ್ರೂಯಲ್ ಕಾನ್ಸೆಪ್ಟ್. ಇಟ್ಸ್ ಅ ಡಿಫರೆಂಟ್ ಕಾನ್ಸೆಪ್ಟ್ ಮೈ ಡಿಯರ್ಸ್. ಬೇಸಿಕಲಿ ಇಟ್ಸ್ ಅ ಡಿಫರೆಂಟ್. ಏನ್ ಹೇಳುತ್ತೆ ಅಕ್ರೂಯಲ್ ಕಾನ್ಸೆಪ್ಟ್ ಅಂದ್ರೆ, ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಆಲ್ ಟೈಪ್ಸ್ ಆಫ್ ಬಿಸಿನೆಸ್ ಟ್ರಾನ್ಸಾಕ್ಷನ್ recorded in the books of accounts for preparation of final accounts. For preparation of final accounts. ಯಾಕೆ ಅಕ್ರೂಯಲ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂದ್ರೆ, all types of business transactions should be recorded in the books of accounts for the purpose of preparation of final accounts. For the purpose of preparation of final accounts. ಒಂದು ಫೈನಲ್ ಅಕೌಂಟ್ಸ್ ನಾವು ಪ್ರಿಪೇರ್ ಮಾಡಬೇಕು ಅಂದ್ರೆ, ರೈಟ್ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು ಅಂದ್ರೆ, ಬಿಸ್ನೆಸ್ ಅಲ್ಲಿ ಆಗಿರ್ತಕ್ಕಂಥ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ನ ಸಿಸ್ಟಮ್ಯಾಟಿಕ್ ಆಗಿ ಪ್ರಿಪೇರ್ ಮಾಡಿ, ಸಿಸ್ಟಮ್ಯಾಟಿಕ್ ಆಗಿ ರೆಕಾರ್ಡ್ ಮಾಡಿ. According to this concept, all types of business transaction recorded in the books of accounts for the purpose of preparation of final accounts. No business result will be true unless all the accounts are recorded in the books of accounts. Of the same time, considered all the prospective expenses to the preparations of financial statement. Preparation of financial statement. ಮೈ ಡಿಯರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಚ್ ಅಂಡ್ ಎವರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ನೀವೇನಾದ್ರೂ ರೆಕಾರ್ಡ್ ಮಾಡ್ಲಿಲ್ಲ ಅಂದ್ರೆ ಟ್ರೂ ಫೈನಾನ್ಷಿಯಲ್ ಪೊಸಿಷನ್ ನ, ಎಕ್ಸಾಕ್ಟ್ ಫೈನಾನ್ಷಿಯಲ್ ಪೊಸಿಷನ್ ನ ಫೈಂಡ್ ಔಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಿರೋದು. ನೋ ಬಿಸ್ನೆಸ್ ರಿಸಲ್ಟ್ಸ್ ವಿಲ್ ಬಿ ಟ್ರೂ. ಯಾವಾಗ ಟ್ರೂ ಇರೋಲ್ಲ ಬಿಸ್ನೆಸ್ ರಿಸಲ್ಟ್ ಅಂದ್ರೆ, ಯಾವಾಗ ನೀವ್ ಎಲ್ಲವೂ ಎಂಟ್ರಿ ಮಾಡಿರಲ್ವೋ ಆವಾಗ ಟ್ರೂ ಇರಲ್ಲ. ಹಾಗಾಗಿ ಈಚ್ ಅಂಡ್ ಎವರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಶುಡ್ ಬಿ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್ for the purpose of preparation of true financial position or to preparation of true final accounts of the company. Final accounts ಮಾಡಬೇಕು ಅಂದ್ರೆ ಟ್ರೂ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನ ನಾವು ಎಂಟ್ರಿ ಮಾಡಿರಬೇಕಾಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಮೈ ಡಿಯರ್ಸ್ 10th one, ಮ್ಯಾಚಿಂಗ್ ಕಾನ್ಸೆಪ್ಟ್. 10th one, ಮ್ಯಾಚಿಂಗ್ ಕಾನ್ಸೆಪ್ಟ್ ಮೈ ಡಿಯರ್ಸ್. ಮ್ಯಾಚಿಂಗ್ ನೋಡಿ ವರ್ಡ್ ಹೇಳುತ್ತೆ, ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಹೇಳುತ್ತೆ. ಮ್ಯಾಚಿಂಗ್ ಕಾನ್ಸೆಪ್ಟ್ ಏನ್ ಮ್ಯಾಚ್ ಮಾಡುತ್ತೆ ಇಲ್ಲಿ? According to this concept, matching of income and expenses of a business for a particular period to find out profit or loss or a financial position. It's a very important and a nice concept. ಹೇಗೆ ಅಂದ್ರೆ, without matching the income and expenses we can't find out true value of profit or loss or financial position of the business. Financial position of the business ಅಂದ್ರೆ, ಈಗ ನಮ್ಗೆ ಎಷ್ಟು ಇನ್ಕಮ್ ಬಂದಿದೆ? 10,000 ಬಂದಿದೆ. ಈ 10,000 ಇನ್ಕಮ್ ಬರೋದಕ್ಕೆ ನಾವೆಷ್ಟು ಎಕ್ಸ್ಪೆನ್ಸಸ್ ಮಾಡಿದೀವಿ? 6,000 ಮಾಡಿದೀವಿ ಅನ್ಕೊಳ್ಳೋಣ ಎಕ್ಸಾಂಪಲ್. ಆಗ 6,000 ಲೆಸ್ ಮಾಡಿದ್ರೆ ಪ್ರಾಫಿಟ್ 4,000 ಬರುತ್ತೆ. ಬಂದಿರೋ 10,000 ಪ್ರಾಫಿಟ್ ಅಲ್ಲ. ಸೊ ದಟ್ಸ್ ವೈ ವಿ ಶುಡ್ ಬಿ ಮ್ಯಾಚಿಂಗ್ ದ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಪ್ರಾಪರ್ಲಿ ಟು ಫೈಂಡ್ ಔಟ್ ದ ಟ್ರೂ ಫೈನಾನ್ಷಿಯಲ್ ಪೊಸಿಷನ್ ಆರ್ true profit or loss of the business. True profit or loss of the business. So expenses of the business for a particular period to find out profit or loss or financial, wait a minute my dears, financial position of the business my dears. Financial position of the business. Financial position of the business my dears. ಇನ್ನು ಒಂದು ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ಇದೆ. when the incomes are my dears, very important, ನೋಡ್ಕೊಳ್ಳಿ, very important one, that is when the incomes are more than compared to expenses, result called profit my dears. ಇದು called result called profit. when the income ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಡಿಮೆ ಇದ್ರೆ ಪ್ರಾಫಿಟ್ ಅಂತ ಕರಿತೀವಿ. ವೈಸ್ ವರ್ಸಾ, when the expenses are more than compared to income, result called loss. ಅಷ್ಟೇ. ಯಾವಾಗ ಇನ್ಕಮ್ ಜಾಸ್ತಿ ಇರುತ್ತೋ ಎಕ್ಸ್ಪೆನ್ಸಸ್ ಕಡಿಮೆ ಇರುತ್ತೋ ಅದನ್ನ ನಾವೇನಂತ ಕರಿತೀವಿ? ಪ್ರಾಫಿಟ್ ಅಂತ ಕರಿತೀವಿ. ಇಲ್ಲ ವೈಸ್ ವರ್ಸ ಇತ್ತು, ರಿವರ್ಸ್ ಇತ್ತು, ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿ ಇನ್ಕಮ್ ಕಡಿಮೆ ಇದ್ರೆ ನಾವೇನಂತ ಕರಿತೀವಿ? ಅದನ್ನ ಲಾಸ್ ಅಂತ ಕರಿತೀವಿ. ಅವೆರಡು ಮ್ಯಾಚ್ ಮಾಡಿದಾಗ ನಮ್ಗೆ ಪ್ರಾಫಿಟೋ ಲಾಸೋ ಇಲ್ಲ ಫೈನಾನ್ಷಿಯಲ್ ಪೊಸಿಷನ್ ಕರೆಕ್ಟ್ ಆಗಿ ತಿಳಿಯುವಂತದ್ದು. ದ ನೆಕ್ಸ್ಟ್ ಕಾನ್ಸೆಪ್ಟ್ ಮೈ ಡಿಯರ್ಸ್, ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ historical concept my dear students. Historical concept. ಏನ್ historical concept? ಹಿಸ್ಟ್ರಿ ಗೊತ್ತಿದೆಯಲ್ಲ, ಹಿಸ್ಟ್ರಿ ಅಂದ್ರೆ ಏನು? ಸೊ ಇಟ್ಸ್ ಎ ಪ್ರೋಸೆಸ್ ಆಫ್ ಆರ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಪಾಸ್ಟ್ ಈವೆಂಟ್ಸ್ ಅಂತ. ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಪಾಸ್ಟ್ ಈವೆಂಟ್ಸ್ ಅಂತ, ರೈಟಾ? ಏನ್ ಹೇಳುತ್ತೆ ಹಿಸ್ಟಾರಿಕಲ್ ಕಾನ್ಸೆಪ್ಟ್? ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ all the business transactions that have actually taken place for
resume to record in the books of accounts on the base of past information. On the base of past information ಅಂದ್ರೆ historical ಅಂದ್ರೇನೆ ಅದು. historical ಅಂದ್ರೇನೆ ಅದು. result to ಇದು result. My dears, ಏನ್ ಅಕಾರ್ಡಿಂಗ್ ಟು ಹಿಸ್ಟಾರಿಕಲ್ ಕಾನ್ಸೆಪ್ಟ್ ಅಂದ್ರೆ ಹಿಸ್ಟ್ರಿ ಅಂದ್ರೆ ಆಗೋಗಿರ್ತಕ್ಕಂಥದ್ದು. ಅಂದ್ರೆ ಇವ್ರೇನ್ ಹೇಳ್ತಾರೆ ಅಂದ್ರೆ each and every business transaction we are recorded in the books of accounts to find out the profit or loss or financial position ಅಂತ ನಮ್ಗೆ ಈಗಾಗಲೇ ಗೊತ್ತಿರೋಂಥದ್ದು. But each and every business transaction we are recorded in the books of accounts on the base of past information. ಆಗೋಗಿರೋ ಇನ್ಫಾರ್ಮೇಶನ್ ಬೇಸ್ ಮೇಲೆ ಮಾತ್ರನೇ ನಾವು ಎಂಟ್ರಿ ಮಾಡ್ಕೊಳ್ಳೋಕೆ ಸಾಧ್ಯ ಅಂತಕ್ಕಂಥದ್ದು ಇವ್ರು ಹೇಳ್ತಕ್ಕಂಥದ್ದು ಅಕಾರ್ಡಿಂಗ್ ಟು ಹಿಸ್ಟಾರಿಕಲ್ ಕಾನ್ಸೆಪ್ಟ್. So according to historical concept, each and every business transaction recorded in the books of accounts for the purpose of find out the profit or loss or financial position of the business, for the financial position of the business on the base of past information. ಅರ್ಥ ಆಗ್ತದೆ. ಈಗಾಗಲೇ ಆಗೋಗಿರ್ತಕ್ಕಂಥ ಇನ್ಫಾರ್ಮೇಶನ್ ಮೇಲೆ ಏನ್ ಮಾಡ್ತೀವಿ ನಾವು, ಸೊ ಇದನ್ನ ಮಾಡ್ತೀವಿ. My dears, the next topic will be continued next class. ಇದರದ್ದು 2 ವಿಡಿಯೋ ಬರುತ್ತೆ my dears. ಸೆಂಟ್ರಲ್ ಒಂದು ವಿಡಿಯೋ ಕಟ್ ಆಗಿದೆ ಡ್ಯೂ ಟು ನೆಟ್ವರ್ಕ್ ಪ್ರಾಬ್ಲಮ್. ಸೊ 2 ವಿಡಿಯೋ ಕಳಿಸ್ತೀನಿ, 2 ನೋಡ್ಕೊಳ್ಳಿ, ಹಾಗೆ ನೋಟ್ಸ್ ಬರೆದ್ಬಿಡಿ my dears. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಎಷ್ಟೊತ್ತು ಕ್ಲಾಸ್ ಇರುತ್ತೆ ಅನ್ನೋದು ನಿಮ್ಗೆ ಮೆಸೇಜ್ ಮಾಡ್ತೀನಿ my dears. ಈಗ ಮೆಸೇಜ್ ಮಾಡ್ತೀನಿ. ಸೊ ನಾಳೆ ಎಷ್ಟೊತ್ತು ಕ್ಲಾಸ್ ಇರುತ್ತೆ ಅಂತ ನೀವೇ ನೋಡ್ಕೋಬಹುದು. ಅಷ್ಟೊತ್ತಿಗೆ ಆನ್ಲೈನ್ ಅಲ್ಲಿ ಝೂಮ್ ಮೀಟಿಂಗ್ ಐಡಿ ಕೊಟ್ಟಿರ್ತೀನಿ. ಐಡಿ ಕೇಳಿದ ಹತ್ರ ಐಡಿ ಕೊಡಿ, ಪಾಸ್ವರ್ಡ್ ಕೇಳಿದ ಹತ್ರ ಪಾಸ್ವರ್ಡ್ ಕೊಡಿ. ಆಟೋಮೆಟಿಕಲಿ ನೀವು ಝೂಮ್ ಮೀಟಿಂಗ್ ಗೆ ಅಟೆಂಡ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್.